ಸದ್ಯದ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀರಿ. ಈ SIT ಟೀಮ್ ಈ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಈಗ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತಾ, SIT ಅಥವಾ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ರಾಕೇಶ್ ಸರ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಕಟ್ಟುಕತೆಗಳು, ಅಜ್ಜಿ ಹೇಳಿದ ಕತೆಗಳನ್ನ ನಂಬಿ, ಈತ ಅನಾಮಿಕ ಚೆನ್ನಯ್ಯ ಬಿಟ್ಟಂತಹ ಬುರುಡೆಗಳನ್ನ ನಂಬಿ ಸಿನಿಮಾ ಎಲ್ಲ ಮಾಡಕ್ ಹೋಗ್ಬಿಟ್ರಲ್ಲ ಸರ್. ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಸೌಜನ್ಯನ ಹೆಸರಲ್ಲೂ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ರು. ಒಬ್ಬ ನಾವು ಸ್ಟಿಂಗ್ ಮಾಡಿದ್ವಿ ಅವನೇ ಹೆಣ್ಮಕ್ಳನ್ನ ಮಾರ್ಲಿಕ್ಕೆ ಹೊರಟ್ಬಿಟ್ಟಿದ್ದ. ನಮ್ಮಲ್ಲಿ ಬಂದು ತಪ್ಪೊಪ್ಪಿಗೆ ಪತ್ರ ಕೊಟ್ಬಿಟ್ಟ. ಅದನ್ನು ನಾವು ಹಾಕ್ತೀವಿ ಬೇಕಾದರೆ. ಇನ್ನೊಬ್ಬ ಸೌಜನ್ಯ ಹೋರಾಟಗಾರರಂತ ಬಂದವರ ಎಲ್ಲ ಮುಖವಾಡಗಳು ನಮ್ಮ ಮುಂದೆ ಇದ್ದಾವೆ. ಆದರೆ ಇಷ್ಟರವರೆಗೆ ಏನಕ್ಕೆ ಸುಮ್ಮನೆ ಇದ್ವಿ ಅಂತ ಹೇಳಿದರೆ, ಈ ಒಂದು ರೀತಿಯ ಅಡಚಣೆ SIT ಕಾರ್ಯಾಚರಣೆಗಳಲ್ಲಿ ಅಡಚಣೆ ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಎಲ್ಲೂ ಕೂಡ ಅದು ದಾರಿ ತಪ್ಪಬಾರದು, ನಮ್ಮಿಂದಾಗಿ ಆ ಕಾರ್ಯಾಚರಣೆಗಳಲ್ಲಿ ಎಲ್ಲಿಯಾದರೂ ಅಡಚಣೆ ಆಗಬಾರದು ಅಂತ ಇತ್ತು. ಆದರೆ ಈಗ ಇದೆ ಅಲ್ಲ, ಮಾರಿ ಹಬ್ಬ ಶುರುವಾಗಿದೆ ಅಲ್ವಾ. ನಾನು ಹೇಳ್ತಾ ಇರೋದು ಒಂದೇ, ಒಬ್ಬ ಮುಲ್ಲನನ್ನು ಕರ್ಕೊಂಬಂದು, ಸಮೀರ್ ಅಂತ ಮುಲ್ಲನನ್ನು ಕರ್ಕೊಂಬಂದ್ಬಿಟ್ಟು AI ವಿಡಿಯೋ ಮಾಡಿಸಿ ಅದನ್ನು 1 ಕೋಟಿ ಜನ ನೋಡಿದರೆ ಅನ್ನುವ ಫೇಕ್ ವ್ಯೂವರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಇಡೀ ಜಗತ್ತಿಗೆ ಒಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡಿ, ಇದರಲ್ಲಿ ನಿಮಗೆಲ್ಲಿ ಅನಿಸಲ್ವಾ ನಕ್ಸಲೈಟ್ ಥಿಯರಿ ಇದೆ, ಕಮ್ಯುನಿಸ್ಟ್ ಥಿಯರಿ ಇದೆ, ಮಾವೋವಾದಿಗಳ ಥಿಯರಿ ಇದೆ, ಟೆರರಿಸ್ಟ್ಗಳ ಥಿಯರಿ ಇದೆ ಅನ್ನೋದು ಅನಿಸಲ್ವಾ? ಅನಿಸುತ್ತೆ. ಇದಕ್ಕೆ ಅನಿಸಲ್ವಾ ಯಾವುದಾದ್ರೂ ಫಂಡ್ ಆಗದೆ ಈ ರೀತಿ ಇಂತಹ ಬೆಳವಣಿಗೆಗಳು, ಇಂತಹ ಯೂಟ್ಯೂಬರ್ಗಳು, ಇಂತಹ ಒಂದು ರೀತಿಯ ಊಹಾಪೋಹಗಳು ಈ ರೀತಿಯ ಚಲಾವಣೆಯಲ್ಲಿ ಬರಬೇಕಾದ್ರೆ ಹೊರಗಡೆಯಿಂದ ಫಂಡ್ ಬಂದಿದೆ ಅಂತ ನಿಮ್ಗೆ ಯಾರಿಗೆ ಅನಿಸಲ್ವಾ? ದಿಸ್ ಈಸ್ ನಾಟ್ ಎಂಡ್ ಆಫ್ ಇಟ್. ನಾವು ಹೇಳಿದ್ವಿ, ಇದರಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಸ್ಕ್ರಿಪ್ಟ್ ರೈಟರ್ ಇದ್ದಾರೆ, ಇವನು ಒಬ್ಬ ಆ್ಯಕ್ಟರ್ ಅಷ್ಟೇ. ಆ ಅಜ್ಜಿ ಒಂದು ಆ್ಯಕ್ಟ್ರು, ಆ ಅಜ್ಜಿಗೆ ಈಗ ಹೇಳಿದ್ದು ಆಗೇನು ಹೇಳುತ್ತೆ, ಆಗ ಹೇಳಿದ್ದು ಈಗೇನು ಹೇಳುತ್ತೆ ಏನು ಗೊತ್ತಿಲ್ಲ. SIT ಅವರಿಗೂ ಒಂದು ನೋಟಿಸ್ ಕೊಟ್ಟಿದೆ. ಬಟ್ ಈ ಮುಲ್ಲ ಎಲ್ಲಿದ್ದಾನೆ ಈಗ AI ಮಾಡ್ತಾ ತಿರುಗ್ತಾ ಇದ್ದಲ್ವಾ ಮಿಸ್ಟರ್ ಸಮೀರ, ಮೊನ್ನೆ ಹೇಳ್ತಾ ಇದ್ದ, ನನಗೆ ಯಾವ ಅಗತ್ಯ ಇಲ್ಲ, ನಾನು ಪುಕ್ಕಲ್ ನನ್ನ ಮಗ ಅಲ್ಲ, ಎದುರುಗಡೆ ಬಂದು ಎದುರಿಸ್ತೀನಿ ಅಂತ. ಎದುರಿಸ್ಬೇಕೀಗ. ಮಟ್ಟಣ್ಣವರು ಇಟ್ಟಿದ್ದು ಉಸಿ ಬಾಂಬ್ ಅಲ್ಲ, ಜಿಲೆಟಿನ್ ಕಡ್ಡಿಗಳೇ. ಆ ಕೇಸೂ ರೀಓಪನ್ ಆಗಬೇಕು. ಈಗ ಅವನ ಆಸ್ತಿಯ ವಿವರಗಳು ಎಲ್ಲೆಲ್ಲಿ ಏನೇನಾಗಿದೆ, ಹಲವು ವಿವರಗಳು ನಮ್ಮ ಹತ್ರ ಇದೆ, ಅದನ್ನು ಕೂಡ SITಯ ಮುಂದೆ ಇಡಲಾಗುವುದು. ಅದು ಮಾತ್ರ ಅಲ್ಲ, ತಿಮರೋಡಿನೇ ಕೊಂದಂತಹ ಒಂದು ಕಂಪ್ಲೇಂಟ್ ಕೂಡ SITಯಲ್ಲಿ ಹಾಜರಾಗಿದೆ. 1 ಹೆಣ 2 ಹೆಣಗಳನ್ನು ನೋಡಿದವನ ಅಂತ ಭಾಸ್ಕರ್ ನಾಯ್ಕ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನೂ SIT ಅವರು ಈಗ ಅಗಿಬೇಕಾಗತ್ತೆ, ಅದನ್ನೂ ನೋಡಬೇಕಾಗತ್ತೆ. ಇನ್ನೊಂದು ಗುಂಡಿ ಬಾಕಿ ಇದೆ. ಪವರ್ TV ಇನ್ನೊಂದು ಗುಂಡಿ ತೋರಿಸ್ತೆ ಅಂತ ಹೇಳಿದ್ದೆ, ಆ ಗುಂಡಿಯನ್ನು ನಾವು ತೋರಿಸ್ತೀವಿ. ಒಂದೇ ಚಾನಲ್, ಒಂದೇ TV ಚಾನಲ್, ಧೈರ್ಯವಾಗಿ 2 ವರ್ಷದಿಂದ ನಾವು ನಿಂತ್ಕೊಂಡಿದ್ವಿ. ಖಾಲಿ ಸ್ಟುಡಿಯೋದಲ್ಲಿ ನಿಂತ್ಕೊಂಡಿಲ್ಲ. ನಾವು ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಬ್ರೇಕಿಂಗ್ ನ್ಯೂಸ್ ನಾವೇ ಮೊದಲಂತ ಮಾಡಿಲ್ಲ. ಬೀದಿಗಿಳಿದ್ವಿ ಈ ಹೋರಾಟಕ್ಕೆ. ಏನೇನು ಅನುಭವಿಸಿದನ್ನೋದು ನಮಗೂ ಮತ್ತು ಪವರ್ TV ಫ್ಯಾಮಿಲಿಗೆ ಗೊತ್ತಿದೆ. ವಾಟ್ ಆಲ್ ವಿ ಆರ್ ಗಾನ್ ಥ್ರೂ. ಯಾವ ಅವಹೇಳನ, ಯಾವ ರೀತಿಯ ಟ್ರೆಟ್ಗಳು, ಯಾವ ರೀತಿಯ ಬಂದರೂ ನಾವು ಬಗ್ಗಲಿಲ್ಲ, ಕೂಗಲಿಲ್ಲ. ದೈವ ಒಂದು ಕಾಯುತ್ತೆ ಅನ್ನುವ, ಪೂಜ್ಯರ ಆಶೀರ್ವಾದ ಇದೆ ಅನ್ನುವ ಒಂದೇ ಒಂದು ನಂಬಿಕೆ ನಮ್ಮಲ್ಲಿತ್ತು. ಸತ್ಯ ಬಂದೆ. ನನಗೆ ಎಷ್ಟೋ ಜನ ಹೇಳಿದರು, ಈ ಸಲ ಶುರು ಮಾಡಿದ್ರೆ ಬೇಕಿತ್ತ ಸರ್ ಅಂತ, ಪುನಃ ಶುರು ಮಾಡಿದ್ರಿ ಬೇಕಿತ್ತ ಅಂತ. ಯಾವನೊಬ್ಬನೂ ಮಾತಾಡಿರಲಿಲ್ಲ ಬುರುಡೆ ರಹಸ್ಯವನ್ನು, ಯಾರೂ ಕೆದಕಿರಲಿಲ್ಲ. ನಾವೊಬ್ಬರೇ ಕೆದಕಿದ್ದು. ಪವರ್ TV ಒಂದೇ ಮಾಡಿತ್ತು, ಸತ್ಯದೊಟ್ಟಿಗೆ ನಿಂತ್ಕೊಂಡಿತ್ತು. ಆ ಹೆಮ್ಮೆ ಮಾತ್ರ ಇದೆ ನಮಗೆ. ಆ ಪ್ರೌಡ್ ಥಿಯರಿ ಅಂತ ಹೇಳ್ತಾರಲ್ವ, ಆ ಥಿಯರಿಗೆ ನಾವು ಹರಹಾರು. ಆದರೆ ಇವತ್ತಿದೆ ಅಲ್ಲ, ಹೋರಾಟ ನಿಂತಿಲ್ಲ, ಇನ್ನು ಹೋರಾಟ ಶುರು ಅಂತ ಹೇಳಿದ್ದೆ ನಾನು. ನಕಲಿ ಹೋರಾಟ ನಿಂತಿದೆ, ಒರಿಜಿನಲ್ ಹೋರಾಟ ಈಗ ಶುರುವಾಗಿದೆ. ಆ ಒರಿಜಿನಲ್ ಹೋರಾಟ ಯಾವಾಗ ಶುರುವಾಯಿತು ಗೊತ್ತಾ? ಮೊನ್ನೆ ಧರ್ಮಸ್ಥಳ ಗ್ರಾಮಸ್ಥರು 3 ಜನರನ್ನು ಹಿಡ್ಕೊಂಡು ಬಡ್ದ್ರಲ್ಲ, ಗೂಸ ಕೊಟ್ರಲ್ಲ, ಆ ಅವತ್ತು ಧರ್ಮದ ಮೊದಲ ಹೆಜ್ಜೆ, ಧರ್ಮ ಯುದ್ಧದ ಮೊದಲ ಜಯ ಅವತ್ತಾಗಿತ್ತು.
ಯಾವಾಗ ಕೊಟ್ಟರು ನೋಡಿ, ನಮ್ಮ ಕಾವಂದರ ಬಗ್ಗೆ ಮಾತಾಡ್ತೀಯಾ, ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡ್ತೀರಾ, ನಾವು ಧರ್ಮಸ್ಥಳದ ಜನಗಳಿಗೆ ಮರ್ಯಾದೆಯನ್ನು ನೀವು ತೆಗಿತೀರಾ ಅನ್ನುವ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಗೂಸ ಕೊಟ್ರಲ್ಲ, ಆವತ್ತೇ ಅಲ್ಲಿ ಧರ್ಮ ಮೇಳೈಸಿದೆ. ಧರ್ಮಸ್ಥಳದಲ್ಲೂ ಗ್ರಾಮಸ್ಥರು ಇದ್ದಾರೆ, ಅವರೂ ಕೂಡ ಕಾವಂದರೊಟ್ಟಿಗೆ ಧರ್ಮಸ್ಥಳ ಮಂಜುನಾಥನೊಟ್ಟಿಗೆ ನಿಂತ್ಕೋತಾರೆ ಅನ್ನುವ ಮೆಸೇಜ್ ಇದೆ ಅಲ್ಲ, ಆವತ್ತು ಪಾಸ್ ಆಗಿತ್ತು. ಇವತ್ತಿಗೆ ಆವತ್ತು ಶುರುವಾಗಿದ್ದಂತಹ ಮೆಸೇಜ್ ಇದೆಲ್ಲ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ. ಇದು ಚಿಕ್ಕ ಷಡ್ಯಂತ್ರ ಅಲ್ಲ. ಈಗ ಮಾನ್ಯ ಅಶೋಕ್ ಅವರು ಮಾತಾಡ್ತಾ ಹೇಳಿದರು, ಇದು NIAಗೂ ಹೋಗಬೇಕಂತ. ಹೌದು, ಹೋಗಬೇಕು. ಇದರಲ್ಲಿ ಏನೇನಿದೆ ಅದು ಹೊರಗಡೆ ಬರಬೇಕು. ಇದು ಇಂಥ ಸ್ಮಾಲ್, ಇವನು ಚಿಕ್ಕ ಷಡ್ಯಂತ್ರ ಅಲ್ಲ. ಇದರ ಫುಲ್ ಸ್ಟಾಪ್ ಬೇಕಂತ ನಾವು ಕೇಳ್ತಾ ಇದ್ವಿ, ಪೂರ್ಣ ವಿರಾಮ ಬೇಕು ಅಂತ ನಾವು ಹೇಳ್ತಾ ಇದ್ವಿ. ಅನ್ಲೆಸ್ ವಿ ವಿಲ್ ನಾಟ್ ರೆಸ್ಟ್ ಅಂತ ನಾವು ಇನ್ನೊಂದು ಅಭಿಯಾನ ಶುರು ಮಾಡ್ತೀವಿ ಇವತ್ತು. ಸೌಜನ್ಯನಿಗೆ ನ್ಯಾಯ ಕೊಡಿಸುವ ಶ್ರಮಿಸು ಸೌಜನ್ಯ ಅಂತ ಸ್ಟೋರಿ ಇತ್ತಲ್ವಾ, ಸೌಜನ್ಯಗೆ ನ್ಯಾಯ ಕೊಡಿಸಲು ನಾವಿನ್ನು ಹೋರಾಡ್ತೀವಿ. ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಇದು ಇನ್ನೆಷ್ಟು ದಿನ ನಡೀಬೋದು? ಇದು ಸಮಾಜಕ್ಕೆ ಕಂಟಕ ಇವರು, ಸಮಾಜ ದ್ರೋಹಿಗಳಿವರು, ಧರ್ಮಕ್ಕೆ ಕಂಟಕ ಇವರು, ಧರ್ಮ ದ್ರೋಹಿಗಳಿವರು, ಮಾನವ ಕುಲಕ್ಕೇನೆ ಕಂಟಕ ಇವರು. ಬುದ್ಧಿಜೀವಿಗಳ ಹೆಸರಲ್ಲಿ ಬುದ್ಧಿ ಇಲ್ಲದ ಧೂರ್ತರು ಇವರು. ನಿನ್ನೆಷ್ಟೇ ನಾನೊಂದು ಎಡಬಿಡಂಗಿಗಳ ಇದು ನೋಡಿದೆ, ಸಭೆ ಪಿಕ್ಚರ್ ನೋಡಿದೆ. ಆ ಪಿಕ್ಚರ್ ಆದಮೇಲೆ ಅವ್ರದ್ದೊಂದು ಅಜೆಂಡಾ ನೋಡಿದೆ. ಅಜೆಂಡಾ ಆದಮೇಲೆ ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಸಿ ಎಂ ಇವ್ರಿಗೆ ಮಾತ್ರ ಒಬ್ಬನೇ ಮಾಡಿ, ದೊಡ್ಡ ಎಡಬಿಡಂಗಿಗಳು ನಾವು, ಭಾರಿ ದೊಡ್ಡ ಏನೋ ನಮ್ಮ ತಲೆಯಲ್ಲೇ ಇರುವುದು, ಬೇರೆ ಯಾರ ತಲೆ ಇಲ್ಲ ಅಂತ ಹೇಳೋ ಒಂದು ಇವರ ರಿಪೋರ್ಟ್ಗಳು, ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸೋದು. ನಿಮ್ಮ ರೆಸೊಲ್ಯೂಷನ್ಗೆ ಇವತ್ತು ಧಿಕ್ಕಾರ ಇದೆ. ನಿಮ್ಮ ಮೇಲೆ ನಿಮಗೆ ಅಸಹ್ಯ ಬರಬೇಕು. ಹೆಸರುಗಳನ್ನು ಹೇಳಲಿಕ್ಕೆ ಹೋಗಲ್ಲ ನಾವು, ನಿಮ್ಮ ಹೆಸರು ಹೇಳಲಿಕ್ಕೂ ನೀವು ನಾಲಾಯಕರು. ಬರವಣಿಗೆ ಇದೆ, ಪೆನ್ ಇದೆ ಅಂತ ಹೇಳಿಕೊಂಡು ತಲೆಯಲ್ಲಿ ಲದ್ದಿನೂ ಇಲ್ಲದೆ ಮಾತಾಡುವಂಥ ನಿಮ್ಮಂತರಿಗೆ ಧಿಕ್ಕಾರ ಇರಲಿ. ಸಮಾಜವನ್ನು ಒಡೆಯುವ, ಇನ್ನೊಬ್ಬರ ನಂಬಿಕೆಯನ್ನು ಹಾಳು ಮಾಡುವ ನಿಮ್ಮಂಥ ಎಡಬಿಡಂಗಿಗಳಿಗೆ ನಮ್ಮದೊಂದು ಧಿಕ್ಕಾರ. ಡೋಂಟ್ ಯು ಫೀಲ್ ಶೇಮ್? ನಿಮಗೆ ಅಸಹ್ಯ ಹುಟ್ಟಲ್ಲ? ನಿಮಗೆ ಕಾನೂನಿನ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಲಾ ಆಫ್ ಲ್ಯಾಂಡ್ ಬಗ್ಗೆ ಮಾತಾಡ್ತೀರಿ. ನೀವು ಮೀಟಿಂಗ್ ಮಾಡ್ತೀರಿ, ಆ ಹರಕು ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರೆ ಕೂಡಲೇ ಬುದ್ಧಿಜೀವಿಗಳಾಗಲ್ಲ. ಆ ಹರಕುತನ ಬಿಡಿ ಮೊದಲು, ಆ ಕಠಿಣ ಬುದ್ಧಿಗಳನ್ನು ಬಿಡಿ ಮೊದಲು. ಸಮಾಜವನ್ನು ಕಟ್ಟಲಿಕ್ಕೆ ನೋಡಿ, ಹೊಡಿಲಿಕ್ಕೆ ನೋಡಬೇಡಿ. ಬಿಲ್ಡ್ ದ ನೇಷನ್. ದೇಶವನ್ನು ಹಾಳು ಮಾಡಬೇಡಿ, ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಡಿ. ನಿಮಗೆ ನಂಬಲಿಕ್ಕೆ ಇಲ್ವಾ? ಎಲ್ಲಾದರೂ ಹೋಗಿ ಸಾಯಿರಿ ಆ ಕಡೆ. ನಿಮ್ಮನ್ನು ಯಾರು ನಂಬಿ ಅಂತ ಹೇಳಿದ್ದಾರೆ? ನಿಮ್ಮನ್ನು ಯಾರು ಬಂದು ದುಡ್ಡು ಹಾಕಿ ಅಂತ ಕೇಳಿದ್ದಾರೆ? ನಿಮ್ಮನ್ನು ಯಾರು ಬಂದು ಊಟ ಮಾಡಿ ಹೋಗಿ ಅಂತ ಕೇಳಿದ್ದಾರೆ? ಈ ಕಚಡ ನನ್ನ ಮಗ ಇದ್ದಾನಲ್ಲ, ಅವನೇ ಹೇಳ್ತಾ ಇದ್ದಿದ್ದು, ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದರೆ ಆ ಸಾಮೂಹಿಕ ವಿವಾಹವಾದ ಹುಡುಗಿಯನ್ನು ಮೊದಲು ಫಸ್ಟ್ ನೈಟ್ಗೆ ಅಲ್ಲಿ ಕಳಿಸ್ಬೇಕು ಅಂತ. ಇವನ ಹೆಂಡತಿಯನ್ನು ಕಳಿಸಿದಾನ ಕೇಳಿ ಬುದ್ಧಿಜೀವಿಗಳು ಹೋಗ್ಬಿಟ್ಟು. ನೀನು ಅಲ್ಲೇ ಆಗಿದ್ಯಪ್ಪ, ನಿನ್ನ ಹೆಂಡತಿ ಫಸ್ಟ್ ನೈಟ್ ಯಾರು ಮಾಡಿದ್ದಂತ ಕೇಳಿ.